ನಮಸ್ಕಾರ ವೀಕ್ಷಕರೇ, ಸೇವಾ ಸಂಚೆಯ ರೋಟರಿ ನಿಮಗಾಗಿ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಸೇವಾ ಸಂಚೆಯ ರೋಟರಿ ನಿಮಗಾಗಿ ಇದೊಂದು ನಿರಂತರವಾದ ರೋಟರಿ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು, ಪ್ರತಿ ವಾರ ಓರ್ವ ರೋಟರಿಗೆ ಸಂಬಂಧಿಸಿದಂತಹ ವಿಶೇಷ ವ್ಯಕ್ತಿಯ ಪರಿಚಯ ಹಾಗೆ ಸಮಾಜಕ್ಕೆ ರೋಟರಿಯ ಕೊಡುಗೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಹಾಗೆ ಮಹಿಳೆ ಎಂದರೆ ಕೇವಲ ಒಂದು ಪಾತ್ರಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿ ಆಕೆಯಲ್ಲ. ಮನೆಯಲ್ಲಿ ತಾಯಿಯಾಗಿ, ಮಡದಿಯಾಗಿ, ಪ್ರೀತಿಯ ಮಗಳಾಗಿ, ಸಲಹುವ ಅಕ್ಕನಾಗಿ, ತಂಗಿಯಾಗಿ ಹಲವಾರು ಪಾತ್ರಗಳನ್ನು ನಿರ್ವಹಿಸುವಂತಹ ಹೊಣೆ ಆಕೆಯ ಮೇಲಿರ್ತದೆ. ಹಾಗಾಗಿ ಸಮಾಜದ ಒಂದು ಶಕ್ತಿಶಾಲಿ ಜೀವಿ ಅಂತ ಹೇಳಿದರೆ ಶಿಕ್ಷಣ ಪಡೆದ ಮಹಿಳೆ ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಶಕ್ತಿಯನ್ನು ಆಕೆ ಹೊಂದಿರ್ತಾಳೆ. ಇಂತಹ ಒಂದು ವ್ಯಕ್ತಿತ್ವವನ್ನು ಪರಿಚಯಿಸಲಿಕ್ಕಾಗಿ ಈ ಸಂಚಿಕೆ ನಾವು ಮಾಡ್ತಾ ಇದ್ದೇವೆ. ಸಮಾಜದ ಶಕ್ತಿಶಾಲಿ ಜೀವಿ ಅಂತ ಅಂದರೆ ಒಂದು ಶಿಕ್ಷಣ ಪಡೆದ ಮಹಿಳೆ, ಹಾಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ. ಇಂತಹ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯಿಸುವ ಸಲುವಾಗಿಯೇ ನಮ್ಮ ಈ ಸಂಚಿಕೆಯ ಉದ್ದೇಶ. ಹಾಗಾದರೆ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಮತಿ ಸಜನಿ ಶಿರಾಲಿ ಇವರನ್ನ. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮತಿ ಸಜನಿ ಶಿರಾಲಿ ಅವರು ಸಾಮಾಜಿಕ ಸೇವೆಯಲ್ಲಿ ವಿಶೇಷವಾದಂತಹ ಆಸಕ್ತಿಯುಳ್ಳಂತಹ ವ್ಯಕ್ತಿ. ಇವರು MCT ಮಣಿಪಾಲ್ ಕಾರ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ತಮ್ಮ ಪ್ರೊಫೆಷನಲ್ ಲೈಫನ್ನು ಪ್ರಾರಂಭಿಸಿದ ಇವರು ಸೀನಿಯರ್ ಫ್ರಾಡ್ ಅನಾಲಿಸ್ಟ್ ಆಗಿ ಸಹ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇನ್ನು ಇವರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಕಷ್ಟು ಕುತೂಹಲ ನಿಮಗೆ ಇದೆ. ಹಾಗಾಗಿ ಮ್ಯಾಮ್, ನಿಮ್ಮ ಹತ್ರನೇ ಕೇಳ್ತೇನೆ ನಾನು. ನಿಮ್ಮ ಜೀವನದ ಬಗ್ಗೆ ಇರ್ಬೋದು, ನಿಮ್ಮ ಬಾಲ್ಯದ ಬಗ್ಗೆ ಇರ್ಬೋದು, ಮನೆಯವರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಹೇಳ್ಬೋದಾ? ಶೋರ್. ನಾನು ಹುಟ್ಟಿ ಬೆಳೆದದೆಲ್ಲ ಕಳಸ ಅಂತ, ನಿಯರ್ ಕುದ್ರೆಮುಖ್, ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ. ಐ ಗ್ರೂ ಅಪ್ ವಿತ್ ಮೈ 2 ಸಿಬ್ಲಿಂಗ್ಸ್. ಮತ್ತು ಅಲ್ಲಿಂದ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆದ ಕಾರಣ ನನ್ನ ಕಸಿನ್ಸ್ ಎಲ್ಲ ನಾವು ಒಟ್ಟಿಗೆ ಇರ್ತಿದ್ದೆವು. ವಿ ಡಿಂಟ್ ಗೆಟ್ ಮಚ್ ಆಫ್ ಲಕ್ಸುರಿ, ಬಟ್ ನಮಗೆ ವಿ ಹ್ಯಾಡ್ ಎವ್ರಿಥಿಂಗ್ ದ್ಯಾಟ್ ವಿ ವಾಂಟೆಡ್. ದ ಬೇಸಿಕ್ ನೆಸೆಸಿಟೀಸ್ ನಮಗೆ ಸಿಗ್ತಿತ್ತು. ಪ್ಲಸ್ ವಿ ಗ್ರೂ ಇನ್ ವಿತ್ ದ ನೇಚರ್ ಅಂತ ಹೇಳ್ಬೋದು. ಮರ ಹತ್ತೋದು ಮತ್ತು ಲಗೋರಿ ಆಡೋದು, ದ್ಯಾಟ್ ವಾಸ್ ಅವರ್ ಲೈಫ್ ಆ್ಯಂಡ್ ದ್ಯಾಟ್ ಈಸ್ ಆಲ್ ವಿ ಡಿಡ್ ಥ್ರೂ ಔಟ್ ಅವರ್ ಚೈಲ್ಡ್ಹುಡ್. So I would say that was one of the best life of my best time of my life anta. Okay, siblings idarava? Siblings, I have one brother and one sister. So they're well settled and they have a lot of talents within them, unlike me, I would say. ಯಾಕೆಂದರೆ ಮೈ ಬ್ರದರ್ ಡಸ್ ಚಾಕ್ ಕಾರ್ವಿಂಗ್ಸ್ ಮಾಡ್ತಾರೆ. ಚಾಕ್ ಪೀಸ್ನಲ್ಲಿ ಅವರು ಕಾರ್ವಿಂಗ್ ಮಾಡ್ತಾರೆ. ಸೊ ವೆರಿ ಇಂಟ್ರಿಕೇಟ್ ವರ್ಕ್ ಆ್ಯಂಡ್ ಹಿ ಈಸ್ ವೆರಿ ಗುಡ್ ಎಟ್ ಪೇಂಟಿಂಗ್. ಹಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. So same goes to my sister also. So she's also a very good artist, and apart from that she has represented state level in kabaddi when she was in Alvas, Mudbidrelli. So hage, so that was about my childhood, and I learned till ಅಲ್ಲಿ 10th ತನಕ ನಾನು ಅಲ್ಲೇ ಮಾಡಿದೆ. ಬಟ್ ಆಗ ನಾವು ಕಲಿಯುವಾಗ ಅಲ್ಲಿ ಗ್ರ್ಯಾಜುಯೇಷನ್ ಎಲ್ಲ ಅಲ್ಲಿ ಇರಲಿಲ್ಲ, ಅಂದರೆ ಡಿಗ್ರಿ ಎನಿಥಿಂಗ್ ಎಬವ್ 11th ಅಲ್ಲಿ ಇರಲಿಲ್ಲ. So we had to move to South Canara for further studies. So ಹಾಗೆ ನಾನು ಮತ್ತೆ ಮುಲ್ಕಿಗೆ ಶಿಫ್ಟ್ ಆಗಿ, ಸೊ ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ದೇರ್. ಆ್ಯಂಡ್ ಹಾಗೆ ಮತ್ತು ಸ್ಟಡೀಸ್ ಎಲ್ಲ ಆದ ನಂತರ ಐ ಜಾಯಿಂಡ್ HSBC, ವಿಚ್ ಈಸ್ ಅನ್ ಹಾಂಗ್ಕಾಂಗ್ ಬೇಸ್ಡ್ ಬ್ಯಾಂಕ್, ಆ್ಯಂಡ್ ಐ ಸ್ಟಾರ್ಟೆಡ್ ಆ್ಯಸ್ ಅನ್ ಫ್ರಾಡ್ ಅನಲಿಸ್ಟ್ ದೇರ್. ಅಲ್ಲಿ 2 ವರ್ಷ ಮಾಡಿದೆ. ಮತ್ತು ಐ ಗಾಟ್ ಅ ಬೆಟರ್ ಗ್ರೋತ್ ಇನ್ ಟಾರ್ಗೆಟ್ ಕಾರ್ಪೊರೇಷನ್, ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ಅ ಸೀನಿಯರ್ ಅನಲಿಸ್ಟ್ ದೇರ್. ಸೊ ಅಲ್ಲಿ ಸಹ ಪ್ರೊಫೈಲ್ ವಾಸ್ ಕೈಂಡ್ ಆಫ್ ಸೇಮ್, ಇಟ್ ವಾಸ್ ಚಾಲೆಂಜಿಂಗ್. ಬಟ್ ಸೊ ಹಾಗೆ ಅಲ್ಲಿ ಸಹ ಕಂಟಿನ್ಯೂ ಮಾಡಿದೆ. ಮತ್ತು ಆಗ ನನಗೆ ಮದುವೆ ವಯಸ್ಸಾಗಿತ್ತು. ಸೊ ಏನೋ ಅದು ಪ್ರೆಷರ್ ಇರ್ತದೆ ಮನೆಯಲ್ಲಿ ಯಾವಾಗಲೂ ಸಹ. ಸೊ ದೇ ವಾಂಟ್ ಟು ಕಂಪ್ಲೀಟ್ ದೇರ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಐ ಹ್ಯಾಡ್ ಟು ಗೆಟ್ ಮ್ಯಾರಿಡ್. ಆ್ಯಂಡ್ ಆಗ ನನ್ನ ಹಸ್ಬೆಂಡಿಗೆ ಹಿ ವಾಸ್ ಹ್ಯಾಂಡ್ಲಿಂಗ್, ಹಿ ಈಸ್ ದ 4th ಜನರೇಷನ್ ಆಫ್ ಗುರುಕೃಪಾ ಸ್ಟುಡಿಯೋ, ಅವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ he wanted to be here, so ನನಗೆ ಆಪ್ಷನ್ ಇರಲಿಲ್ಲ. ಐ ಹ್ಯಾಡ್ ಟು ಶಿಫ್ಟ್ ಟು ಉಡುಪಿ. ಆಗ ಮತ್ತೆ ಮಣಿಪಾಲ್ ಪ್ರೆಸ್, ಆಗ ಮಣಿಪಾಲ್ ಪ್ರೆಸ್ ಅಂತ ಇತ್ತು. ಸೊ ನಾನು ಅಲ್ಲಿ ಜಾಯ್ನ್ ಆದೆ, ವಿಚ್ ಈಸ್ ನೌ ಕಾಲ್ಡ್ ಆಸ್ ಮಣಿಪಾಲ್ ಟೆಕ್ನಾಲಜೀಸ್. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ ಫಾರ್ ಅಸ್. ಆ್ಯಂಡ್ ದೆನ್ ಹಾಗೆ ಮತ್ತೆ ಮಗ ಸಹ ಆದ, ಈಸ್ 6.5 years ನಾವು. ಸೊ ಹಾಗೆ ಇಲ್ಲಿ ಐ ಆಮ್ ವರ್ಕಿಂಗ್ ಫಾರ್ MCT ಕಾರ್ಡ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಚ್ ಇಸ್ ಅ ಪಾರ್ಟ್ ಆಫ್ ಮಣಿಪಾಲ್. MCT ಕಾರ್ಡ್ಸ್ ಇಸ್ ಅ ಪಾರ್ಟ್ ಆಫ್ ಮಣಿಪಾಲ್ ಟೆಕ್ನಾಲಜೀಸ್. ಓಕೆ ಮ್ಯಾಮ್, ನೀವು ಸೀನಿಯರ್ ಫ್ರಾಡ್ ಅನಲಿಸ್ಟ್ ಆಗಿ ವರ್ಕ್ ಮಾಡಿದೆ ಅಂತ ಹೇಳಿದ್ರಿ. ಸೊ ಅದರ ಬಗ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳ್ಬೋದು? ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಸ್ ಅ ಸೀನಿಯರ್ ಫ್ರಾಡ್ ಅನಲಿಸ್ಟ್? ಓಕೆ, experience was very good.
ಅಂದರೆ ಈಗ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಏನಾದರೂ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ ಇದ್ದರೆ, ಸೊ ಇಫ್ ಐ ಹೋಲ್ಡ್ ಅ ಕಾರ್ಡ್ ಆ್ಯಂಡ್ ಐ ಫೀಲ್ ದಟ್ ಸರ್ಟನ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಮೈನ್, ಅಂದರೆ ಅದು ಫ್ರಾಡ್ ಟ್ರಾನ್ಸಾಕ್ಷನ್ ಅಂತ ಆದರೆ ದೇ ವಿಲ್ ಆಲ್ವೇಸ್ ಕಾಲ್ ದ ಬ್ಯಾಂಕ್ ಆ್ಯಂಡ್ ಆಸ್ಕ್ ಫಾರ್ ಅ ರೀಫಂಡ್ ಆರ್ ದೇ ಆಸ್ಕ್ ಫಾರ್ ರೀಇಂಬರ್ಸ್ಮೆಂಟ್, ಹಾಗೆ ಅದು ಆಗ್ತಾ ಇತ್ತು. ಸೊ ದಟ್ ಈಸ್ ಸಮಥಿಂಗ್ ದಟ್ ವಿ ನೀಡ್ ಟು ಎನಲೈಸ್ ಆ್ಯಂಡ್ ಸಿ ದ್ಯಾಟ್ ಅವರು ಆ್ಯಕ್ಚುಲಿ ಫ್ರಾಡ್ ಮಾಡಲಿಲ್ಲ ಅಂತ. ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ದೇರ್ ಓನ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಇಟ್ ಈಸ್ ದೆಮ್ ಹೂ ಡೂ ಇಟ್ ಆನ್ ದೇರ್ ಓನ್, ಹಾಗೆ ಆಗ್ತಿತ್ತು. ಸೊ ಅದು ನಮಗೆ ವಿಲ್ ಹ್ಯಾವ್ ಟು ಸ್ಪೀಕ್ ಟು ದ ಲೋಕಲ್ ಪೊಲೀಸ್, ಅದೆಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ಸ್ ತೆಗೆಯೋದು, ಸೊ ಆಲ್ ದ್ಯಾಟ್ ವಿ ಹ್ಯಾವ್ ಟು ಡೂ, ಬಟ್ ಎವ್ರಿಥಿಂಗ್ ಓವರ್ ದ ಕಾಲ್. ಮತ್ತು ಅವರ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡೋದು, ಸೊ ಇಂಥದ್ದೆಲ್ಲ ಆಗಿದೆ ಅಂತ, ಸೊ ಆಲ್ ದಟ್. ಸೊ ವಿ ವುಡ್ ಗೆಟ್ ಈ ಸರ್ಟನ್ ಕೇಸಸ್ ವಿಚ್ ವಿ ಹ್ಯಾವ್ ಟು ಹ್ಯಾಂಡಲ್ ಡಿಫ್ರೆಂಟ್ಲಿ. ಸೊ ಹಾಗೆ, ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಐ ಥಿಂಕ್ ಎಟ್ ದ ಟಾಪ್ ಆಫ್ ಮೈ ಮೈಂಡ್ ರೈಟ್ ನಾವು there was a lady when it was in HSBC ನಾನು ಜಾಬ್ ಮಾಡುವಾಗ. ಸೊ there was a lady who called and she said she was a single parent, ಸೊ ಮಗುವನ್ನು ಕಲಿಸಬೇಕಂತ ಹೇಳಿಕೊಂಡು ಜಾಬಿಗೆ ಹೋಗ್ತಾಯಿದ್ರು. ಸೊ ಶಿ ಕಾಲ್ಡ್ ಮೀ ಆ್ಯಂಡ್ ಆಮೇಲೆ ನನಗೆ ಅದು ಕೇಸ್ ನನಗೆ ಅಲಾಟ್ ಆಯಿತು. ಸೊ ವೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್, ಶಿ ಸ್ಟಾರ್ಟೆಡ್ ಟೆಲಿಂಗ್ ಎವ್ರಿ ಡೇ ನನಗೆ ಮಧ್ಯಾಹ್ನಕ್ಕೆ ಅದು ಟ್ರಾನ್ಸಾಕ್ಷನ್ ಆಗ್ತಿದೆ. ಅಮೌಂಟ್ ಇಸ್ ವೆರಿ ಸ್ಮಾಲ್, ಸಣ್ಣ ಅಮೌಂಟ್, ಆದರೆ ನನಗೆ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಬಿಕಾಸ್ ಐ ಆಮ್ ಅ ಸಿಂಗಲ್ ಪೇರೆಂಟ್ ಆ್ಯಂಡ್ ಐ ನೀಡ್ ಟು ಎಜುಕೇಟ್ ಮೈ ಸನ್, ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಲಿವಿಂಗ್ ಎಸ್ ವೆಲ್ ಅಂತ. ಮತ್ತು ವಿ ಟ್ರೈ ಟು ಅನಲೈಸ್, ಎಲ್ಲಿ ಸಹ ಇದಿಲ್ಲ ಅಂದರೆ ಅಟೆಂಪ್ಟ್ ಆಗಲಿಲ್ಲ, ಅಂದರೆ ಇಟ್ ಈಸ್ ನಾಟ್ ಅನ್ ಅಟೆಂಪ್ಟ್, ರಾಂಗ್ ಪಿನ್ ಹಾಕೋದಾಗಲಿ, ರಾಂಗ್ CVV ಹಾಕೋದಾಗಲಿ, ಹಾಗೆ ಅಂತಲ್ಲ, ಇಟ್ಸ್ ವೆರಿ ನೀಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಇಟ್ ಹ್ಯಾಪನ್ಸ್ ಎವ್ರಿ ಡೇ ಇನ್ ದ ಆಫ್ಟರ್ನೂನ್ಸ್, ಹಾಗೆ ಆಗ್ತಾ ಇತ್ತು. ಸೊ ವಿ ಟ್ರೈ ಟು ಚೆಕ್ ವಿತ್ ನಿಮ್ಮದು ಕಾರ್ಡ್ ಎಲ್ಲಿ ಇಡ್ತೀರಿ ನೀವು, ಇಲ್ಲೆಲ್ಲ ಇಟ್ ಈಸ್ ಆಲ್ ಸೇಫ್ ಇನ್ ದ ಅಲ್ಮೇರಾ, ನಾನು ಲಾಕ್ ಮಾಡ್ತೇನೆ ಅಲ್ಮೇರಾ, ಹಾಗೆ ಹೀಗೆ ಅಂತ. ಸೊ ವಿ ವರ್ ರಿಯಲಿ, ಇಟ್ ವಾಸ್ ಲೈಕ್ ನನಗೆ ಒಂದು ಇಮೋಷ್ನಲ್ ಇದು ಸಹ ಆಗ್ತಾಯಿತ್ತು ಬಿಕಾಸ್ ಐ ಕ್ಯಾನ್ ಡೈರೆಕ್ಟ್ಲಿ ಬ್ಲೇಮ್ ಹರ್ ಆ್ಯಂಡ್ ಇಫ್ ಐ ಟೆಲ್ ಎನಿಥಿಂಗ್ ದಟ್ ಈಸ್ ಹೌ ದ ಕಸ್ಟಮರ್ಸ್ ಯೂಶಲಿ ರಿವರ್ಟ್, ಓಕೆ ನಿಮಗೆ ರೀಂಬರ್ಸ್ಮೆಂಟ್ ಕೊಡಲಿಕ್ಕಿಲ್ಲ, ನಿಮಗೆ ರೀಫಂಡ್ ಮಾಡಲಿಕ್ಕಿಲ್ಲ, ನೀವು ನಮ್ಮ ಮೇಲೆ ಹಾಕ್ತೀರಿ ಅಂತ. ಸೊ ಅದು ಬ್ಲೇಮ್ ನಮ್ಮ ಮೇಲೆ ಬಾರದ ಹಾಗೆ ಸಹ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ದಿಸ್ ಒನ್ ಆಲ್ಸೋ. ಅಮೌಂಟ್ಸ್ ಸಣ್ಣದಿತ್ತು ಆ್ಯಂಡ್ ಇಟ್ ವಾಸ್ ಅನ್ ಆನ್ಲೈನ್ ಟ್ರಾನ್ಸಾಕ್ಷನ್, ಗೇಮಿಂಗ್ಸ್ ಆ್ಯಂಡ್ ಇದಕ್ಕೆ ಹೋಗ್ತಾ ಇತ್ತು. ಆ್ಯಂಡ್ ದೆನ್ ಒನ್ ಡೇ ಐ ಹ್ಯಾಪನ್ ಟು ಆಸ್ಕ್, ಐ ವಾಸ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ ಮನೇಲಿ ಯಾರಿದ್ದಾರೆ ಎಂತ ಅಂತ. ಸೊ ದೆನ್ ಶಿ ಹ್ಯಾಪನ್ ಟು ಟೆಲ್ ದಟ್ ಅವರ ಮಗನಿಗೆ ಆಫ್ಟರ್ನೂನ್ ತನಕ ಮಾತ್ರ ಸ್ಕೂಲ್, ಸೊ ಆಫ್ಟರ್ ದ್ಯಾಟ್ ನೋ ಸ್ಕೂಲ್. ಅವ ಮನೇಲಿ ಇರ್ತಾ ಇದ್ದ, ಶಿ ವುಡ್ ಗೋ ಟು ವರ್ಕ್ ಅಸ್ಯೂಮಿಂಗ್ ದಟ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್ ಅಂತ. ಆ್ಯಂಡ್ ಸನ್ ಆ್ಯಕ್ಚುಲಿ ನ್ಯೂ ವೇರ್ ದ ಕೀಸ್ ಆಫ್ ಅಲ್ಮೇರಾ, ಶಿ ಈಸ್ ಥಿಂಕಿಂಗ್ ದಟ್ ಅದು ಕಾರ್ಡ್ ಅಲ್ಮೇರಾ ಅದಲ್ಲಿ ಸೇಫ್ ಉಂಟಂತ, ಬಟ್ ಇಟ್ ವಾಸ್ ದ ಅದರ್ ವೇ ರೌಂಡ್. ಹಿ ವುಡ್ ನೈಸ್ಲಿ ಟೇಕ್ ಇಟ್, ಯೂಸ್ ಇಟ್ ಫಾರ್ ಅ ಗೇಮಿಂಗ್ ಇದು ಸೈಟಿಗೆ ಹಾಕ್ತಾ ಇದ್ದ, ಸಣ್ಣ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದ. ಆ್ಯಂಡ್ ದೆನ್ ಹಿ ವುಡ್ ಕೀಪ್ ಇಟ್ ಬ್ಯಾಕ್ ಇನ್ ಅ ನೈಸ್ ವೇ ಆ್ಯಂಡ್ ಶಿ ಹ್ಯಾಡ್ ರಿಟರ್ನ್ ದ ಪಿನ್ ಆನ್ ಇಟ್, ಎಲ್ಲ ಅದರಲ್ಲೇ ಬರೆದು ಎಲ್ಲ ಇಡ್ತಾಯಿದ್ರು ಪಾಪ. ಸೊ ಅವರಿಗೆ ಹೇಳುವಾಗ ತುಂಬ ಕಷ್ಟ ಆಯಿತು ಬಿಕಾಸ್ ಎನಿ ಮದರ್ ವಿಲ್ ನಾಟ್ ಲೈಕ್ ಟು ಟೇಕ್ ಯುನೋ ದ ಫೀಡ್ಬ್ಯಾಕ್ ಸೇಯಿಂಗ್ ದಟ್ ನಿಮ್ಮ ಮಗವೇ ಮಾಡಿದ್ದು ಅಂತ. So finally we had to tell that and then it was solved, but I think it was an emotional idu nange. So nange it was a very touchy experience. Okay ma'am. So ನೀವು ಹೇಳಿದ್ರಿ ನೀವು ಮುಂಚೆ ಮದುವೆ ಆದಮೇಲೆ ನಿಮ್ಮ ಪ್ರೊಫೆಷನ್ ಸಹ ಶಿಫ್ಟ್ ಆಗಿದೆ ಅಂತ ಹೇಳಿ. ಸೊ ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಲೈಕ್ ಆಫ್ಟರ್ ಶಿಫ್ಟಿಂಗ್ ದ ಪ್ರೊಫೆಷನ್, ಮತ್ತೆ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು? Yeah, that was again a new journey ಅಂತ ಹೇಳ್ಬೋದು ಬಿಕಾಸ್ ಇನ್ ಮೈ ಕೆರಿಯರ್ ಲೈಫ್ ಆಲ್ಸೋ ಐ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್ ಬಿಕಾಸ್ ನನ್ನದು ಅಲ್ಲಿದು ಎಕ್ಸ್ಪೀರಿಯನ್ಸ್ ಇಲ್ಲಿ ಕೌಂಟ್ ಆಗ್ತಿರ್ಲಿಲ್ಲ ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ವರ್ಕ್ ಆ್ಯಂಡ್ ಪೋರ್ಟ್ಫೋಲಿಯೋ ಆಲ್ ಟುಗೆದರ್, ಹಾಗೆ ಆಯಿತು. ಸೊ ನನಗೆ ಟೋಟಲ್ ಕಲ್ಚರಲ್ ಶಿಫ್ಟೇ ಆಯಿತು ಇಲ್ಲಿಗೆ ಬಿಕಾಸ್ ಅಲ್ಲಿ ವಿ ವರ್ಕ್ ಡಿಫ್ರೆಂಟ್ಲಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಹಿಯರ್ ಇಟ್ ವಾಸ್ ಅ ಡಿಫ್ರೆಂಟ್ ಕಲ್ಚರಲ್ ಶಿಫ್ಟ್. ಸೊ ಹಾಗೆ ಆಯಿತು, ಬಟ್ ಐ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್, ಐ ಜಾಯಿಂಡ್ ಆಸ್ ಅನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದೆನ್ ಐ ಗ್ರೂ ಆ್ಯಂಡ್ ಹಾಗೆ. So that is where I have reached today, I think over a period. And then hage matte, but I had a very good support from my family. Okay ma'am. So and I got very good projects, basically nange ಒಳ್ಳೊಳ್ಳೆ projects ಸಿಗ್ತಾ ಹೋಯಿತು. So that was also one of the good things that happened to me here. And yeah, I think it's been a long time that I've been working and I think that's about it. Okay ma'am. So ಮಣಿಪಾಲ್ ಕಾರ್ಸ್ ಆ್ಯಂಡ್ ಟೆಕ್ನಾಲಜಿ ಅಟ್ ಪ್ರೆಸೆಂಟ್ ನೀವೀಗ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸಿ ಹೇಳೋದಾದರೆ ನಿಮ್ಮ ಪ್ರೊಫೆಷನ್ ಬಗ್ಗೆ. It is MCT Cards and Technology. It is a part of Manipal Technologies. ಮೊದಲದು ಮಣಿಪಾಲ್ ಪ್ರೆಸ್ ಅಂತ ಇತ್ತು, now it is Manipal Technologies. So we are into the production of cards, basically the banking cards, credit cards and the debit cards. So that is ಅಂದರೆ ನಾನು ನಿಮಗೆ ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಂದರೆ ಹಾಗೆ. ಅಪಾರ್ಟ್ ಫ್ರಮ್ ದ್ಯಾಟ್ there are a lot of end-to-end solution that we offer and ಹಾಗೆ. ಸೊ ಇಟ್ಸ್ ಬೇಸಿಕ್ಲಿ ಅ ವೆರಿ ಸೆಕ್ಯೂರ್ ಯೂನಿಟ್.
So we just anyone can't just walk in inside the bureau hage. So it's a very secured unit, and we have got a very good customer base. I would say 65 to 70% of Indian market share ನಮ್ಮ ಹತ್ರ ಉಂಟು. So apart from that, we are also doing some export business, so which I am handling. So as in Asian countries, now there are certain Asian countries that we handle. I also handle UK and also certain Arab countries. So ಹಾಗೆ ನನ್ನದು ವರ್ಕ್ ಟೈಮಿಂಗ್ ಕೂಡ ಹಾಗೆ ಡಿಫರ್ ಆಗ್ತದೆ ಬೇಸ್ಡ್ ಆನ್ ದೇರ್ ಟೈಮ್ ಝೋನ್ಸ್ ಹಾಗೆ. ಸೊ ಬಿಕಾಸ್ ಶ್ರೀಲಂಕಾ ವಿಲ್ ಸ್ಟಾರ್ಟ್ ಅಟ್ ಅರೌಂಡ್ 8:30. ಅವ್ರು 8:30 ಮಾರ್ನಿಂಗ್ ದೇ ಸ್ಟಾರ್ಟ್ ಆ್ಯಂಡ್ ಬೈ 4:30 ದೇ ಕ್ಲೋಸ್. ಬಟ್ ಅಷ್ಟೊತ್ತಿಗೆ ನನಗೆ ಅಲ್ಲಿ UK ಸ್ಟಾರ್ಟ್ ಆಗಿರ್ತದೆ. ಸೊ ಅವ್ರದ್ದೆಲ್ಲ ಸ್ಟಾರ್ಟ್ ಆಗೋದು ಆಫ್ಟರ್ 3 o'clock. ಸೊ ಹಾಗೆ, ಸೊ ಅದು ವರ್ಕ್ ಬ್ಯಾಲೆನ್ಸ್ ಇರ್ತದೆ. ಇಟ್ಸ್ ಲಿಟಲ್ ಡಿಫಿಕಲ್ಟ್ ಸಮ್ಟೈಮ್ಸ್, ಬಟ್ ಯಾ ದಟ್ಸ್ ಫೈನ್. ಓಕೆ ಮ್ಯಾಮ್, ಅದೊಂಥರ ಡಿಫ್ರೆಂಟ್ ಶೆಡ್ಯೂಲ್ ನಿಮ್ಮದು, ಯಾಕೆಂದರೆ ಕಂಟ್ರಿ ಟು ಕಂಟ್ರಿ ಟೈಮ್ಸ್ ವೇರಿ ಆಗ್ತದೆ. ಅದ್ರ ಜೊತೆ ನೀವು ಸಹ ಚೇಂಜ್ ಆಗ್ತಾ ಇರಬೇಕು. ಯಾ. ಎಸ್ ಮ್ಯಾಮ್. ಮ್ಯಾಮ್, ಹಾಗಿದ್ರೆ ನಿಮ್ಮ ಹವ್ಯಾಸಗಳೇನು, ಎಂತ ನಿಮ್ಮ ಹಾಬೀಸ್ ಮತ್ತು ನಿಮ್ಮ ಆಸಕ್ತಿಯ ವಿಷಯ? ಓಕೆ, ಹಾಬೀಸ್ ಒನ್ ಈಸ್ ರೀಡಿಂಗ್ ಬುಕ್ಸ್, ಐ ವುಡ್ ಸೇ. ಸೊ ನಮ್ಮ ಮನೇಲಿ ಒಂದು ಕಲ್ಚರ್ ಉಂಟು. ಸೊ ಆಫ್ಟರ್ ಡಿನ್ನರ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಮಗನಿಗೆ ಸಹ ಬುಕ್ಸ್ ಓದೋದಂದ್ರೆ ತುಂಬ ಇಷ್ಟ. ಇನ್ ಬಿಟ್ವೀನ್ ಅವನು ಹುಟ್ಟುವಾಗ ನಂದು ಆ್ಯಕ್ಚುಲಿ ಅದೆಲ್ಲ ಸ್ಟಾಪ್ ಆಗಿತ್ತು, ಬಟ್ ಆಫ್ಟರ್ ಹಿ ವಾಸ್ ಬಾರ್ನ್ ಅವನಿಗೆ ಸಹ ಅದು ಇಂಟ್ರೆಸ್ಟ್ ಅವನಲ್ಲಿ ಕಂಡು ಬಂತು. ಸೊ ದೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಇಟ್. ಅಂದರೆ ಅವನಿಗೆ ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಸೊ ನಾವು ಓದಿದ್ರೆ ಅವನು ಓದ್ತಾನೆ, ಅವನಿಗೆ ಓದಿಸ್ಬೇಕಂತ ಇಲ್ಲ. ಸೊ ನಮ್ಮ ಮನೇಲಿ ಈಗ ಹೇಗೆ ಕಲ್ಚರ್ ಅಂದರೆ ಆಫ್ಟರ್ ಡಿನ್ನರ್ ವಿಲ್ ಆಲ್ ನಮ್ಮ ಎಲ್ಲ ಆದಮೇಲೆ ವಿ ಸಿಟ್ ಆನ್ ಅವರ್ ಬೆಡ್ ಆ್ಯಂಡ್ ದೆನ್ ಅವನ ಬುಕ್ ಓದ್ತಾನೆ, ನಾವು ನಮ್ಮ ಬುಕ್ ಓದ್ತೇವೆ, ಹಾಗೆ ಆಗ್ತದೆ. ಆ್ಯಂಡ್ ದೆನ್ ಕೆಲವೊಮ್ಮೆ ಅವನು ಹೇಳ್ತಾನೆ ನನ್ನ ಬುಕ್ ನೀನು ಓದಬೇಕಂತ. ಕೆಲವೊಮ್ಮೆ ನನ್ನ ಬುಕ್ಕನ್ನು ಅವನು ಓದಲಿಕ್ಕೆ ಇಷ್ಟಪಡ್ತಾನೆ. ಸ್ಪೆಸಿಫಿಕ್ಲಿ ಇದು ನಾನು ಲಾಸ್ಟ್ ಓದ್ತಾ ಇದ್ದದ್ದು ಲೈಫ್ ಸೀಕ್ರೆಟ್ಸ್ ಇವರದ್ದು ಗುರುಗೋಪಾಲ್ ದಾಸ್ ಇದು ಓದ್ತಾ ಇದ್ದು. ಸೊ ಹಿ ವಾಸ್ ವೆರಿ ಫ್ಯಾಂಟಿಸೈಸ್ಡ್ ಬೈ ದ ಸ್ಟೋರಿ. ಯಾಕಂದರೆ ಅದರಲ್ಲಿ ಅವರದೊಬ್ಬರದ್ದು ಫ್ರೆಂಡ್ ಇದು ಸ್ಟೋರಿಯನ್ನು ಇಲಾಬರೇಟ್ ಮಾಡಿ ಹೇಳ್ತಾರೆ. ಸೊ ಫ್ಯಾಂಟಿಸೈಸ್ ಲೈಕ್ ಅಮ್ಮ ಅದು ಗೋರ್ಗೋಪಾಲ್ ಓದುವ ಅಂತ. ಸೊ ವಿ ವುಡ್ ರೀಡ್ ಟುಗೆದರ್. ಅವ್ರು ನನಗೆ ಮುಂಚೆಯಿಂದ ಸಹ ಓದು ಹವ್ಯಾಸ? ಮುಂಚೆಯಿಂದ ಸಹ ಇತ್ತು, ಬಟ್ ಈಗ ನನಗೆ ಐ ಹ್ಯಾವ್ ಟು ಕಂಪಲ್ಸರಿ ರೀಡ್, ನಾಟ್ ಜಸ್ಟ್ ಫಾರ್ ಮೀ ಬಿಕಾಸ್ ದರ್ ಇಸ್ ಸಮನ್ ಫಾಲೋಯಿಂಗ್ ಮೀ ಅಂತ. ಸೊ ದ್ಯಾಟ್ ಕೀಪ್ಸ್ ಮೀ ಗೋಯಿಂಗ್ ಆ್ಯಕ್ಚುಲಿ. ಹಾಗೆ ಖುಷಿ ಆಗ್ತದೆ. ಸೊ ನಾನು ಓದುವಾಗ ಅವಸ ಓದ್ತಾನಲ್ಲ, ಹೌದು. ಸೊ ಲೆಟ್ ಇಟ್ ಕಂಟಿನ್ಯೂ ಅಂತ ಹಾಗೆ. ಎಸ್ ಮ್ಯಾಮ್. ಸೊ ಹಾಗಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿರ್ಬೋದು, ಪರ್ಸ್ನಲ್ ಲೈಫಲ್ಲಿರ್ಬೋದು, ಸೊ ಎಲ್ಲ ಮಿಕ್ಸ್ ಆಗಿರ್ತದೆ. ಹೇಗಂದ್ರೂ ಈಗ ಮಗ ಇದ್ದಾನೆ ಅಂತೆಲ್ಲ ಹೇಳಿದ್ರಿ. ಸೊ ಹೇಗೆ ಮ್ಯಾಮ್ ನಿಮ್ಮ ಪ್ರೊಫೆಷ್ನಲ್ ಲೈಫನ್ನು ಮತ್ತು ಪರ್ಸ್ನಲ್ ಲೈಫನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಸೊ ಇದೊಂದು ಕ್ವಶನ್ ಎಲ್ಲ ವರ್ಕಿಂಗ್ ವುಮೆನಲ್ಲೂ ಇರ್ತದೆ, ಲೈಕ್ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಮಿಕ್ಸ್ ಆಗೋದು. ಸೊ ನಿಮ್ಮ ಆಫ್ಟರ್ ಆಲ್ ಇಟ್ ಈಸ್ ಒನ್ ಲೈಫ್. ಸೊ ಎರಡಂದ್ರೆ ಇಟ್ಸ್ ಲೈಕ್ ಐ ಟೋಲ್ಡ್ ಯು, ಇಟ್ ಇಸ್ ಲೈಕ್ ರೈಸ್ ಆ್ಯಂಡ್ ಸಾಂಬಾರ್ ಟೈಪ್. ಅದು ಯು ಕ್ಯಾಂಟ್ ಈಟ್ ಸಪ್ರೇಟ್ಲಿ. ರೈಸ್ ಸಪ್ರೇಟ್ ತಿನ್ನಲಿಕ್ಕೆ ಆಗೋದಿಲ್ಲ, ಸಾಂಬಾರ್ ಸಪ್ರೇಟ್ ತಿನ್ನಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಇಟ್ ವಿಲ್ ನಾಟ್ ಟೇಸ್ಟ್ ಗುಡ್. ಸೊ ಹಾಗಿರುವಾಗ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಸಮ್ ಹೌ. ಎಂಡ್ ಆಫ್ ದ ಡೇ ನಮಗೆ ಸಹ ಗೊತ್ತುಂಟು ದಿಸ್ ಇಸ್ ವಾಟ್ ವಿ ವಾಂಟ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಫಾರ್ ಅಸ್. ಸೊ ನಾವು ಮಾಡಬೇಕಂತ. ಆದರೆ ಹ್ಯಾವಿಂಗ್ ಅ ಗ್ರೇಟ್ ಫ್ಯಾಮಿಲಿ ಸಪೋರ್ಟ್, ಐ ಥಿಂಕ್ ಇಟ್ಸ್ ಈಸಿ. ಇಟ್ಸ್ ಮಚ್ ಮೋರ್ ಈಸಿಯರ್ ದೆನ್ ವಾಟ್ ವಿ ಥಿಂಕ್. ಯಾಕಂದರೆ ಕೆಲವೊಮ್ಮೆ ಎಂತ ಆಗ್ತದೆ, ಮನೇಲಿ ಏನಾದರೂ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ದಟ್ ಮೈಟ್ ರಿಫ್ಲೆಕ್ಟ್ ಎಟ್ ಆಫೀಸ್ ಆರ್ ಪ್ರೊಫೆಷ್ನಲ್ ಲೈಫಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಇದ್ದೇ ಇರ್ತದೆ, ಇಲ್ಲ ಅಂತ ಇಲ್ಲ, ಎರಡು ಕಡೆ ಸಹ ಇರ್ತದೆ. ಸೊ ಅಲ್ಲೇನಾದರೂ ಇದ್ದರೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಬಟ್ ವಿ ಹ್ಯಾವ್ ಟು ಎನ್ಶೋರ್ ದ್ಯಾಟ್ ಎಂಡ್ ಆಫ್ ದ ಡೇ ಮನೆಗೆ ಬರುವಾಗ ದೆರ್ ಇಸ್ ಸಮನ್ ಹೂ ಇಸ್ ವೇಟಿಂಗ್ ಫಾರ್ ಅಸ್ ಆ್ಯಂಡ್ ಹೂ ಸ್ಟಿಲ್ ಹ್ಯಾಸ್ ಲಾಟ್ ಆಫ್ ಎನರ್ಜಿ ಟು ಟೆಲ್ ದ್ಯಾಟ್ ವಾಟ್ ಹ್ಯಾಪನ್ಡ್ ಇನ್ ದ ಸ್ಕೂಲ್. ಅವನಿಗೆ ಎಲ್ಲ ಹೇಳಲಿಕ್ಕೆ ಇರ್ತದೆ. ಅಂದರೆ ಹಿ ಹ್ಯಾಸ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ಹಿಸ್ ಫ್ರೆಂಡ್ಸ್, ಅಬೌಟ್ ಹಿಸ್ ಟೀಚರ್ಸ್, ಬುಕ್ಸ್, ಎಂತೆಲ್ಲ ಹೇಳಲಿಕ್ಕೆ ಇರ್ತದೆ. ಸೊ ವಿ ಸ್ಟಿಲ್ ಹ್ಯಾವ್ ಟು ಗಿವ್ ಅವರ್ ಇಯರ್ಸ್ ಟು ಹಿಮ್. ಅವನದು ಕೇಳಲೇಬೇಕಾಗ್ತದೆ. ಸೊ ವೆದರ್ ಯು ಆರ್ ಟಯರ್ಡ್, ವೆದರ್ ಯು ಆರ್ ಫ್ರಸ್ಟ್ರೇಟೆಡ್, ವಾಟ್ ಎವರ್ ಇಸ್ ದ್ಯಾಟ್, ಜಸ್ಟ್ ಲಿವ್ ಇಟ್ ಬಿಹೈಂಡ್, ಜಸ್ಟ್ ಬಿ ವಿತ್ ಹಿಮ್. ಸೊ ಐ ಥಿಂಕ್ that makes you always encouraging types. ಓಕೆ ಮ್ಯಾಮ್, ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? I would say I have full support. I'm thanking God for that. So I never had any kind of problems. ಯಾಕೆಂದರೆ when I shifted here after marriage, I was handling this project, domestic project, which is State Bank of India. ನನಗೆ ಸಹ ಹೊಸದಾಗಿತ್ತು ಪ್ರಾಜೆಕ್ಟ್, ನಮ್ಮ ಟೀಮಿಗೆ ಸಹ ಹೊಸದಾಗಿತ್ತು, ನಮ್ಮದು ಕಂಪ್ನಿಗೆ ಸಹ ಇಟ್ ವಾಸ್ ಅ ನ್ಯೂ ಪ್ರಾಜೆಕ್ಟ್ ಬಿಕಾಸ್ ಇಟ್ಸ್ ಎಂಡ್ ಟು ಎಂಡ್ ಸೊಲ್ಯೂಷನನ್ನು ನಾವು ಕೊಡ್ತಾ ಇದ್ದೇವೆ. ಫಾರ್ ದ ಬ್ಯಾಂಕ್ ಆಲ್ಸೋ ಇಟ್ ವಾಸ್ ವೆರಿ ನ್ಯೂ. ಯಾಕೆಂದರೆ ಅವರಿಗೆ ಫಸ್ಟ್ ಟೈಮ್ ಅವರು ಔಟ್ಸೋರ್ಸ್ ಮಾಡ್ತಾಯಿದ್ರು ನಮಗೆ. ಸೊ ಇಟ್ ವಾಸ್ ಅ ಟೋಟಲ್ ಇದು ನ್ಯೂ ಪ್ರಾಜೆಕ್ಟ್ ಫಾರ್ ಎವ್ರಿಬಡಿ ಆ್ಯಂಡ್ ಫ್ರಮ್ IT team to every possible teams, whoever was involved in the project, ಅವರು ವಿ ವರ್
we had to extend our working hours, and there was no working hours at all, I would say. ಯಾಕೆಂದರೆ ನಮಗೆ ಅದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ರನ್ ಆಗಲೇಬೇಕಿತ್ತು, ಟು ಪ್ರೂವ್ ಅವರ್ ಸೆಲ್ಸ್, ಟು ಪ್ರೂವ್ ದ್ಯಾಟ್ ವಿ ಹ್ಯಾವ್ ಸಕ್ಸೀಡೆಡ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ. ಬಿಕಾಸ್ ದ್ಯಾಟ್ ಅದು ಒಂದು ಪ್ರಾಜೆಕ್ಟ್ ವಾಸ್ ಡಿಪೆಂಡೆಂಟ್, ಬಿಕಾಸ್ ಒನ್ಸ್ ಒನ್ ಈಸ್ ಸಕ್ಸಸ್ಫುಲ್ ದೆನ್ ವಿ ಗೆಟ್ ದ ಅದರ್ ಪ್ರಾಜೆಕ್ಟ್ಸ್ ಇನ್ ಹ್ಯಾಂಡ್ ಲೈಕ್ ವೈಸ್ ಹಾಗೆ. So I think we have almost stretched for 12 hours a day, the whole team. Even I am very thankful to my team. I have got a very good team that ways. So ನಾವು ಬೆಳಿಗ್ಗೆ 7 ಗಂಟೆಗೆ ಹಾಗೆ ಆಫೀಸ್ಗೆ ಬರ್ತಾ ಇದ್ದೆವು. Then we would go, there are days where my husband has picked me up at 1 o'clock in the night or 12 in the night, ಹಾಗೆ ಆಗ್ತಾ ಇತ್ತು. And the next day again the same routine starts. And anytime I call my team, they are always there. So even they also, I also reciprocate the same way, ಹಾಗೆ ಆಗ್ತಾ ಇತ್ತು. But it is there. I think I've got a wonderful family support. That is something that I would like to tell. ಓಕೆ ಮ್ಯಾಮ್, ನೈಸ್. ಮ್ಯಾಮ್, ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಗೊತ್ತಾಯಿತು ಎಂತಂದರೆ ನಿಮಗೆ ಸಮಾಜ ಸೇವೆ ಬಗ್ಗೆ ಒಂದು ಆಸಕ್ತಿ ಇದೆ ಅಂತ. ಸೊ ಈ ಆಸಕ್ತಿ ನಿಮಗೆ ಯಾವಾಗ ಪ್ರಾರಂಭವಾಯಿತು, ಎಲ್ಲಿಂದ ಪ್ರಾರಂಭವಾಯಿತು, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಹೇಗಿತ್ತು? ಸಮಾಜ ಸೇವೆ ಅಂದರೆ ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಅಕ್ರಾಸ್, ಬಟ್ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂದರೆ ನನ್ನ ಅಮ್ಮ, ಶಿ ವಾಸ್ ವೆರಿ ಹೆಲ್ಪಿಂಗ್ ನೇಚರ್ ಬೇಸಿಕ್ಲಿ. ಸೊ ಅವರು ಎಂತಾದರೂ ಯಾರಿಗಾದರೂ ಏನಾದರೂ ಬೇಕಿದ್ದರೆ, ಇಟ್ ಈಸ್ ನಾಟ್ ಆಲ್ವೇಸ್ ಫಿನಾನ್ಷಿಯಲ್ ಹೆಲ್ಪ್. ಈಗ ಮಕ್ಕಳಿಗೆ ಏನಾದರೂ ಅವ್ರು ಕಲಿಯೋದಿಲ್ಲ, ಈಗ ನಮ್ಮ ನೇಬರ್ಸ್ ಯಾರಾದರೂ ಕಲಿಯೋದಿಲ್ಲದ್ರೆ ಅವರನ್ನು ಕುತ್ಕೊಳಿಸೋದು, ಕಲಿಸೋದು, ಹಾಗೆ ನಮಗೆ ಸಹ ಅದೇ ಅಭ್ಯಾಸ ಇತ್ತು. ಈಗ ನಾನು ಕಾಲೇಜಿಗೆ ಬರುವಾಗ ಮತ್ತು ನಂದು ಹಾಲಿಡೇಸಿಗೆ ಮನೆಗೆ ಹೋಗುವಾಗ ಅಲ್ಲಿ ನನ್ನ ತಂಗಿದು ಫ್ರೆಂಡ್ ಒಬ್ಬಳು, ಸೊ ಶಿ ವಾಸ್ ಇಲ್ ಆ್ಯಂಡ್ ಶಿ ಕುಡ್ ನಾಟ್ ಗೋ ಫಾರ್ 3 months ಸ್ಕೂಲಿಗೆ. ಆಗ ಇಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ, ನಾನು ಅವಳಿಗೆ ಕಲಿಸಬೇಕು, ಯಾಕಂದರೆ ಅವಳು ನೆಕ್ಸ್ಟ್ ಹೋಗಬೇಕು ಕಾಲೇಜಿಗೆ, ಶಿ ಹ್ಯಾಸ್ ಟು ಕಂಟಿನ್ಯೂ ಹರ್ ಎಜುಕೇಷನ್, ಶಿ ಕ್ಯಾಂಟ್ ಲೀವ್ ಹಾಫ್ ದ ವೇ ಅಂತ. ಸೊ ನಾನು ಅವಳದ್ದು ಕಲಿತು ನಾನು ಅವಳಿಗೆ ಕಲಿಸೋದು ಹಾಗೆ. ಸೊ ವಿ ವರ್ ಮೇಡ್ ಟು ಡೂ ದ್ಯಾಟ್ ವೇಸ್. ಸೊ ನನಗೆ ಅದು ಆಲ್ವೇಸ್ ವಿ ಹ್ಯಾಡ್ ದ್ಯಾಟ್ ಇನ್ ಅವರ್ ಮೈಂಡ್. ಸೊ ವಿ ಗ್ರೂ ಅಪ್ ದ್ಯಾಟ್ ವೇಸ್. ಮತ್ತು ಅಲ್ಲಿಂದ ನಾನು ಮತ್ತೆ ಬ್ಯಾಂಗ್ಳೂರ್ ಶಿಫ್ಟ್ ಆಗುವಾಗ ವಿ ಮೇಡ್ ಗ್ರೂಪ್, ನಮ್ಮದೊಂದು ಟೀಮ್ ಎಲ್ಲ, ನಾವೆಲ್ಲ ಆಲ್ ಯಂಗ್ಸ್ಟರ್ಸ್ ವಿ ಆಲ್ ಜಾಯಿನ್ ಟುಗೆದರ್ ಆ್ಯಂಡ್ ವಿ ಮೇಡ್ ಎ ಗ್ರೂಪ್ ಕಾಲ್ಡ್ ಯೂತ್ ಫಾರ್ ಸೇವಾ ಅಂತ. ಆ್ಯಂಡ್ ವಿ ಐಡೆಂಟಿಫೈಡ್ 2 or 3 schools ನಿಯರ್ ಅಸ್, ಶೇಷಾದ್ರಿಪುರಮಲ್ಲಿ. ಸೊ ವಿ ಐಡೆಂಟಿಫೈಡ್ 2-3 ಗವರ್ಮೆಂಟ್ ಸ್ಕೂಲ್ಸ್. ಮತ್ತು ಅಲ್ಲಿ ಸ್ಯಾಟರ್ಡೆ ಸಂಡೇ ವರ್ಕಿಂಗ್ ಇರಲಿಲ್ಲ, ಸೊ ದಟ್ ವಾಸ್ ಒನ್ ಗುಡ್ ಬೆನಿಫಿಟ್. ಆ್ಯಂಡ್ ವಿ ವರ್ ಆಲ್ ಸ್ಪಿನ್ಸ್ಟರ್ಸ್ ಆ್ಯಂಡ್ ಬ್ಯಾಚುಲರ್ಸ್, ಆಲ್ ಮೈ ಫ್ರೆಂಡ್ಸ್. ಸೊ ನಾವೆಲ್ಲ ಒಟ್ಟು ಸೇರಿ ಸ್ಯಾಟರ್ಡೆ ಸಂಡೇಸ್ ವಿ ವುಡ್ ಸ್ಪೆಂಡ್ ಟೈಮ್ ವಿತ್ ದೆಮ್. ಗವರ್ಮೆಂಟ್ ಸ್ಕೂಲ್ ಅಂದರೆ ದೇ ವಿಲ್ ನಾಟ್ ಟೀಚ್ ದೆಮ್ ಇಂಗ್ಲೀಷ್, ಅವರು ಅಲ್ಲಿ ಸ್ವಲ್ಪ ಬ್ಯಾಕ್ವರ್ಡ್ ಇರ್ತಾರೆ. ಸೊ ವಿ ವುಡ್ ಸಪೋರ್ಟ್ ದೆಮ್, ಮತ್ತು ಅವರೊಟ್ಟಿಗೆ ಊಟ ಮಾಡೋದು, ಅವರಿಗೆ ಫುಡ್ ಕೊಡೋದು, ಆ್ಯಂಡ್ ಅವರಿಗೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಮಾಡಿಸೋದು. ಸೊ ವಿ ವುಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ದೇರ್ ಹಾಗೆ. ಸೊ ಇಟ್ ವೆಂಟ್ ಆನ್ ವೆರಿ ವೆಲ್. ಬಟ್ ನಮಗೆ ಮತ್ತೆ ಆಗ ಕ್ಯಾಶ್ ಫ್ಲೋ ಬರಬೇಕಿತ್ತು ಹೊರಗಡೆಯಿಂದ, ಎಷ್ಟಂತ ನಾವು ಪುಲಿನ್ ಮಾಡೋದು ಹಾಗೆ ಆಗ್ತಾಯಿತ್ತು. ಸೊ ವಿ ವಾಂಟೆಡ್ ದ ಕ್ಯಾಶ್ ಫ್ಲೋ ಟು ಕಮ್ ಆ್ಯಂಡ್ ದೆನ್ ವಿ ಗಾಟ್ ಮೆನಿ ಪೀಪಲ್ ಆನ್ ಬೋರ್ಡ್. ಹಾಗೆಲ್ಲ ಆಗುವಾಗ ಮತ್ತೆ ಅದು ಸ್ವಲ್ಪ ಪೊಲಿಟಿಸೈಸ್ ಆಗ್ತಾಯಿತ್ತು. ಆ್ಯಂಡ್ ಇನ್ ಬ್ಯಾಂಗ್ಳೂರ್ ವಾಟ್ ಹ್ಯಾಪನ್ಸ್ ಈಸ್ ವೆನ್ ಏನಾದರೂ ಪೊಲಿಟಿಕಲ್ ಇವೆಂಟ್ ಆಗುವಾಗ ದೇ ವುಡ್ ಟೇಕ್ ಆಲ್ ದಿಸ್ ಚಿಲ್ಡ್ರನ್ ಆ್ಯಂಡ್ ಮೇಕ್ ವಿಟ್ನೆಸ್ ಫಾರ್ ದೇರ್ ಸ್ಪೀಚ್ ಆ್ಯಂಡ್ ಆಲ್ ದ್ಯಾಟ್. ಸೊ ಅದೆಲ್ಲ ತುಂಬ ಹರ್ಟ್ ಆಗ್ತಾಯಿತ್ತು. ಸೊ ಸಮ್ಹೌ ವೆನ್ ವಿ ವರ್ ಸ್ಟೆಪ್ಪಿಂಗ್ ಬ್ಯಾಕ್ ಫ್ರಮ್ ದ ಪ್ರಾಜೆಕ್ಟ್, ಅಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ಸೊ ಐ ಶಿಫ್ಟೆಡ್ ಹಿಯರ್. ಸೊ ಐ ವಾಸ್ ಹ್ಯಾಪಿ ವಿತ್ ದ್ಯಾಟ್. ಸೊ ಐ ಡಿಂಟ್ ಹ್ಯಾವ್ ಟು ವಿಟ್ನೆಸ್ ಎನಿ ಆಫ್ ದೋಸ್. ಬಟ್ ಅಲ್ಲಿಂದ ಮತ್ತೆ ಇಲ್ಲಿ ಬಂದ ನಂತರ ನಾನು ಐ ಜಾಯಿಂಡ್ ಸ್ವಚ್ಛ ಭಾರತ್ ಬ್ರಿಗೇಡ್ ಉಡುಪಿ. ಅವರೊಟ್ಟಿಗೆ ಕೆಲವು ಆ್ಯಸ್ ಅ ಮೆಂಬರ್ ವಿ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್. ಒಮ್ಮೆ ಕುಂಜಾರಗಿರಿಯಲ್ಲಿ ಕ್ಲೀನಿಂಗ್ ಪ್ರಾಜೆಕ್ಟ್ ಮಾಡಿದೆವು, ಮತ್ತು ಕ್ಲೀನಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೆವು, ಮತ್ತು ಕಾಪು ಬೀಚಲ್ಲಿ ಸಹ ಮಾಡಿದೆವು. ಸೊ ಹಾಗೆ ಆಗ್ತಾಯಿತ್ತು. ದೆನ್ ನಾವು ಇಟ್ ಈಸ್ ಅಬೌಟ್ ರೋಟ್ರಿ. ಸೊ ಅದನ್ನು ಐ ಜಾಯಿನ್ ರೋಟ್ರಿ. ಓಕೆ ಮ್ಯಾಮ್, ಹಾಗೆ. ಸೊ ಮ್ಯಾಮ್, ನೀವೊಬ್ಬರು ವರ್ಕಿಂಗ್ ವುಮನ್ ಆಗಿ ಉಳಿದ ಮಹಿಳೆಯರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಆ್ಯಸ್ ಅ ವರ್ಕಿಂಗ್ ವುಮನ್? ಐ ಥಿಂಕ್ ಆಲ್ women are born, they're very strong. Every woman is very strong. That's true. So I think there is nothing advice that I have to give, but I would like to tell that ತುಂಬ ಜನ ಕೆಲವರು ಎಂತ ಹೇಳ್ತಾರೆ, ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಮನೇಲಿ ಮಗು ಉಂಟು ನೋಡ್ಕೊಳ್ಬೇಕಂತ. ಬಟ್ ವೈ ಓನ್ಲಿ ಯು ಹ್ಯಾವ್ ಟು ಡೂ ದ ಸ್ಯಾಕ್ರಿಫೈಸ್. ನಿಮಗೆ ವರ್ಕ್ ಮಾಡಲಿಕ್ಕೆ ಇಷ್ಟ ಇದ್ದರೆ, ಇಫ್ ಯರ್ ಫ್ಯಾಮಿಲಿ ಇಸ್ ರೆಡಿ ಟು ಸಪೋರ್ಟ್ ಆ್ಯಂಡ್ ಲೆಟ್ ದೆಮ್ ಆಲ್ಸೋ ಸ್ಯಾಕ್ರಿಫೈಸ್ ಅ ಲಿಟಲ್. ಸೊ ಇಬ್ಬರು ಸಹ ಒಂದೊಂದು ಸ್ಟೆಪ್ ಆಚೀಚೆ ಮಾಡಿಕೊಂಡ್ರೆ ಲೈಫ್ ವಿಲ್ ಬಿ ಈಸಿಯರ್. ಅವ್ರು ಸಹ ಬಿಡಬೇಕಂತ ಇಲ್ಲ ಅವರ ಜಾಬ್. ಎಸ್ ಮ್ಯಾಮ್. ಓಕೆ, ಸೇವಾ ಸಂಚಯ ರೋಟರಿ ನಿಮಗಾಗಿ ವಿಶೇಷ ಸಂಚಿಕೆಯಲ್ಲಿ ಸಣ್ಣದೊಂದು ವಿರಾಮ. ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ರೋಟರಿ ಸೇರಿ ರೋಟರಿ, ರೋಟರಿ
ಸೇರಿ ರೋಟರಿ. ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ. ಜಾತಿ ಧರ್ಮ ಕೇಳುವುದಿಲ್ಲ, ನಾನು ನನ್ನದು ಎನ್ನುವುದಿಲ್ಲ. ಜಾತಿ ಧರ್ಮ ಕೇಳುವುದಿಲ್ಲ, ನಾನು ನನ್ನದು ಎನ್ನುವುದಿಲ್ಲ. ರಾಜನು ಇಲ್ಲಿ ಸೇವಕನಂತೆ, ಸೇವಕನಿಲ್ಲಿ ರಾಜನಂತೆ. ರಾಜನು ಇಲ್ಲಿ ಸೇವಕನಂತೆ, ಸೇವಕನಿಲ್ಲಿ ರಾಜನಂತೆ. ಮಾನವತೆಯ ಮೆರೆಯುವ, ಮಾನವತೆಯ ಮೆರೆಯುವ ರೋಟರಿ, ಸೇರಿ ರೋಟರಿ. ರೋಟರಿ, ಸೇರಿ ರೋಟರಿ. ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ. ಕಾಯಿಲೆ ಕಸಾಲೆ ದೂರ ಮಾಡಲು, ಸ್ವಚ್ಛ ನೀರು ಗಾಳಿ ನೀಡಲು. ಕಾಯಿಲೆ ಕಸಾಲೆ ದೂರ ಮಾಡಲು, ಸ್ವಚ್ಛ ನೀರು ಗಾಳಿ ನೀಡಲು. ವಿಶ್ವಶಾಂತಿಯ ಮಂತ್ರ ಜಪಿಸಲು, ವಿಶ್ವಶಾಂತಿಯ ಮಂತ್ರ ಜಪಿಸಲು. ರೋಟರಿ, ಸೇರಿ ರೋಟರಿ. ರೋಟರಿ, ಸೇರಿ ರೋಟರಿ. ಸಾಕ್ಷರತೆ, ಲಿಂಗ ಸಮಾನತೆ, ತಾಯಿ ಮಕ್ಕಳ ಸರ್ವ ಸುರಕ್ಷತೆ. ಸಾಕ್ಷರತೆ, ಲಿಂಗ ಸಮಾನತೆ, ತಾಯಿ ಮಕ್ಕಳ ಸರ್ವ ಸುರಕ್ಷತೆ. ಇದುವೇ ನಮ್ಮಯ ಆದ್ಯತೆ, ಇದುವೇ ನಮ್ಮಯ ಆದ್ಯತೆ. ರೋಟರಿ, ಸೇರಿ ರೋಟರಿ. ರೋಟರಿ, ಸೇರಿ ರೋಟರಿ. ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ. ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ. ರೋಟರಿ, ಸೇರಿ ರೋಟರಿ. ರೋಟರಿ, ಸೇರಿ ರೋಟರಿ. ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ. ಓಕೆ, ವಿರಾಮದ ಬಳಿಕ ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವ ಸೇವಾ ಸಂಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮ್ಯಾಮ್, ಈಗ ಹೇಳಿ, ರೋಟರಿ ನಿಮಗೆ ಹೇಗೆ ಪರಿಚಯ? ರೋಟ್ರಿ ಆ್ಯಕ್ಚುಲಿ ಇಟ್ ವಾಸ್ ಐ ವುಡ್ ಸೆ ಆಕ್ಸಿಡೆಂಟಲ್. ಅಂದರೆ ನನಗೆ ರೋಟ್ರಿ ಜಾಯಿನ್ ಆಗಬೇಕಂತ ಯಾವಾಗಲೂ ಸಹ ಇರಲಿಲ್ಲ. ಬಟ್ ಐ ಹ್ಯಾಡ್ ದಿಸ್ ಒನ್ perception in my mind that there are certain, because ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, she is a member of one of the club. ಸೊ ಅವ್ರು ಯಾವಾಗಲೂ ಹೇಳ್ತಿದ್ರು, ಶಿ ಆ್ಯಸ್ ಅ ಮೆಂಬರ್ ಶಿ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್. ವೆನೆವರ್ ವಿ ಮೀಟ್ ವಿ ಹ್ಯಾವ್ ಸಚ್ ಡಿಸ್ಕಷನ್ಸ್. ಸೊ ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದ್ದೀರಿ ನಿಮ್ಮ ಕ್ಲಬ್ ಥ್ರೂ, ಹಾಗೆ. ಸೊ ಆಲ್ವೇಸ್ ಶಿ ವುಡ್ ಟೆಲ್, ನಮ್ಮ ಕ್ಲಬ್ಬಿಂದ ಹೀಗೆ ಸೈಕಲ್ ಡಿಸ್ಟ್ರಿಬ್ಯೂಷನ್ ಇದು ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆವು. ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಗುಡ್, ಹಾಗೆ ಹೀಗೆ ಅಂತ. ಸೊ ಆಫ್ಟರ್ ಅವರ ವರ್ಷನ್ ಹೇಗೆ ಅಂದರೆ, ದೇ ಡಿಡ್ ಆಲ್ ದ ಸೈಕಲ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಮಾಡಿದರು. ಆ್ಯಂಡ್ ದೆನ್ ಅದು ಪ್ರಾಜೆಕ್ಟ್ ತುಂಬ ಸಕ್ಸಸ್ಫುಲ್ ಆಯಿತು, ಮೀಡಿಯಾ ಕವರೇಜ್ ಇತ್ತು, ಎಲ್ಲ ಆಯಿತು. ಸೊ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಸೊ ದ ಆರ್ಗನೈಸೇಷನ್ ಡಿಸೈಡೆಡ್ ದಟ್ ವಿಲ್ ಹೋಸ್ಟ್ ಅ ಪಾರ್ಟಿ ಫಾರ್ ಆಲ್ ದ ಮೆಂಬರ್ಸ್, ಬಿಕಾಸ್ ದೇ ಹ್ಯಾವ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್. ಸೊ ಹೋಸ್ಟ್ ಮಾಡಬೇಕಂತ, ಆ್ಯಂಡ್ ದೇ ಹ್ಯಾಡ್ ಅ ಗ್ರ್ಯಾಂಡ್ ಪಾರ್ಟಿ. ಸೊ ಶಿ ಫೆಲ್ಟ್ ವೆರಿ ಬ್ಯಾಡ್. ಶಿ ಈಸ್ ಲೈಕ್, ನಾವು ಅದು ಪಾರ್ಟಿ ಮಾಡೋದಕ್ಕಿಂತ ಆ್ಯಕ್ಚುಲಿ ಕುಡ್ ಗಿವನ್ ಮೋರ್ ಸೈಕಲ್ಸ್ ಅಲ್ಲ, ಸೊ ವೈ ಆಲ್ ದಿಸ್ ಅಂತ. ಸೊ ದಟ್ ವಾಸ್ ಆಲ್ವೇಸ್ ದೇರ್ ಇನ್ ಮೈ ಮೈಂಡ್. ಅಂದರೆ ಎನಿ ಆರ್ಗನೈಸೇಷನ್ ಎಂತ ಆಗ್ತದೆ ಅಂದರೆ, ವೆನ್ ದೇ ಸ್ಟಾರ್ಟ್ ಇಟ್ ಹ್ಯಾಸ್ ಲಾಟ್ ಆಫ್ ಕೋರ್ ವ್ಯಾಲ್ಯೂಸ್ ಅಂತ ಇರ್ತದೆ, ಒಬ್ಜೆಕ್ಟಿವ್ ಅಂತ ಇರ್ತದೆ. ಆ್ಯಸ್ ಆ್ಯಂಡ್ ವೆನ್ ದ ಟೈಮ್ ಪಾಸಸ್ ಐ ಥಿಂಕ್ ಇಟ್ ಗೆಟ್ಸ್ ಡೈಲ್ಯೂಟೆಡ್. ಸೊ ಅದು ನನಗೆ ಒಂದು ಪರ್ಸೆಪ್ಷನ್ ಯಾವಾಗಲೂ ಸಹ ಇತ್ತು.
ಬಟ್ ವಾಟ್ ಹ್ಯಾಪನ್ ವಾಸ್ ನಾವು ಮಣಿಪಾಲ್ ಶಿಫ್ಟ್ ಆಗುವಾಗ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಮಣಿಪಾಲ್ ಲೇಕ್ ಫಾರ್ ದ ವಾಕ್. So I met one person who is a Rotarian. I don't know whether I can take his name, whether he'll be comfortable. Sure, but so hage, he just told me ki you why don't you join anta. And I'm not, but I've seen a lot of articles coming, news articles coming about Rotary and other activities ಆಗ್ತಾ ಇರ್ತಿತ್ತು. So I always would feel it's a good idea. And I've heard this from my college days also about Rotary and multiple other clubs, because it was always established club ಆಗಿತ್ತು. ಸೊ ಅವರು ಹೇಳುವಾಗ ಐ ಥಾಟ್ ಓಕೆ ಲೆಟ್ ಮೀ ಸಿ ಅಂತ. ಹಾಗೆ ಸ್ವಲ್ಪ ಟೈಮ್ ಹೋಯಿತು. ಆಗ ಇದು ಸೋಷಿಯಲ್ ಗ್ಯಾದರಿಂಗ್ಸ್ ಇರಲಿಲ್ಲ. ಸೊ ಆಗ ಅವರದೆಲ್ಲ ಝೂಮ್ ಮೀಟಿಂಗ್ಸ್ ಆಗ್ತಾ ಇತ್ತು. ಸೊ ಹಿ ಟೋಲ್ಡ್, ನಾನು ನಿಮಗೆ ಲಿಂಕ್ ಕಳಿಸ್ತೇನೆ, ಯು ಜಸ್ಟ್ ಜಾಯಿನ್ ದ ಕಾಲ್, ನಾಟ್ ಆಸ್ ಅ ರೊಟೇರಿಯನ್, ಯು ಡೋಂಟ್ ಹ್ಯಾವ್ ಟು ಬಿ ಅ ರೊಟೇರಿಯನ್ ಟು ಜಾಯಿನ್ ದ ಕಾಲ್, ಯು ಜಸ್ಟ್ ಜಾಯಿನ್ ಆಸ್ ಅ ಗೆಸ್ಟ್, ಹಿಯರ್ ವಾಟ್ ವಿ ಡೂ ಆ್ಯಂಡ್ ಯು ಸಿ ವಾಟ್ ವಿ ಡೂ ಆ್ಯಂಡ್ ಇಫ್ ಯು ಲೈಕ್ ದೆನ್ ಯು ಹ್ಯಾವ್ ಟು ಡಿಸೈಡ್ ಅಂತ. ಇಟ್ ವಾಸ್ ನಾಟ್ ವೆರಿ ಖುಷಿ ಅಬೌಟ್ ಇಟ್. ಸೊ ಐ ವಾಸ್ ಹ್ಯಾಪಿ, ಅಂದರೆ ನಾಟ್ ಟು ಖುಷಿ ಅಲ್ಲ. ಸೊ ದ್ಯಾಟ್ ಮೇಡ್ ಮಿ ವೆರಿ ಕಂಫರ್ಟಬಲ್. ಸೊ ಐ ಥಾಟ್ ಓಕೆ ಅಂತ ಮತ್ತೆ ಲಾಗಿನ್ ಆದೆ. ಟು ಮೈ ಸರ್ಪ್ರೈಸ್ ಇಟ್ ವಾಸ್ ಲೈಕ್ ನಾವು ಫ್ಯಾಮ್ಲಿಗೆ ಇದು ಝೂಮ್ ಕಾಲ್ ಮಾಡ್ತೇವಲ್ಲ, ಎವ್ರಿ ಒನ್ ಹ್ಯಾಸ್ ಟು ಟಾಕ್ ಅಬೌಟ್ ಎವ್ರಿ ಒನ್, ಹಾಗೆ ದಿಲ್ ಎನ್ಕ್ವೈರ್ ನಿಮ್ಮ ಮಗ ಹೇಗಿದ್ದಾರೆ ಹಾಗೆ. ಸೊ ಆಲ್ ದಟ್ ವಾಸ್ ಹ್ಯಾಪ್ನಿಂಗ್. ಐ ವಾಸ್ ಸೋ ಸರ್ಪ್ರೈಸ್. ಇಟ್ಸ್ ಲೈಕ್ ಅ ಕ್ಲೋಸ್ ನೆಟ್ ಫ್ಯಾಮಿಲಿ ಹೂ ಈಸ್ ಗೆಟಿಂಗ್ ಇನ್ ಟು ಅ ಝೂಮ್ ಕಾಲ್ ಟೈಪ್. ಸೊ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಫಾರ್ ಮೀ, ಬಿಕಾಸ್ ದೇ ವರ್ ವೆರಿ ವೆಲ್ಕಮಿಂಗ್ ಟು ಮೀ ಆಲ್ಸೋ. ದ್ಯಾಟ್ ವಾಸ್ ಆಲ್ಸೋ ವೆರಿ ನೈಸ್. ಮತ್ತು ಹಾಗೆ ದೆನ್ ಐ ಜಾಯ್ನ್. ನನಗೆ ಗೊತ್ತಾಗಲಿಲ್ಲ ಯಾವಾಗ ಅಂತ, ಬಟ್ ಐ ಜಸ್ಟ್ ಜಾಯ್ನ್. ಓಕೆ, ದಟ್ ಈಸ್ ಹೌ ಐ ಜಾಯ್ನ್. ಮ್ಯಾಮ್, ರೋಟರಿ ಜಾಯ್ನ್ ಆದಮೇಲೆ ನಿಮ್ಮ ಅಸೋಸಿಯೇಷನ್ ರೋಟರಿ ಜೊತೆ ಹೇಗಿತ್ತು? It was nice. See, it's just been innocent, and the 6 months complete agli join age. I recently joined, but I was very lucky that ways, because as then when I joined, I think adu Jaipur food camp start aitu. So I thought, okay, this is the time for me to do something anta. So then I took 2 days off. Adu 4 dina program ittu. So 2 Saturday Sundays ittu. So ಮತ್ತೆ 2 ದಿನ ನನಗೆ ತೆಗಿಬೇಕಾಯಿತು. So I took 2 days off. I worked as a volunteer. I really enjoyed that. ನಾನು ಹೇಳ್ತೇನೆ, ಸಮ್ಟೈಮ್ಸ್ ಈವನ್ ನನಗೆ ಅದು ಕೆಲವು ಇನ್ಸಿಡೆಂಟ್ಸ್ ಅಲ್ಲಿ ಆದ ಇನ್ಸಿಡೆಂಟ್ಸ್ ಅಲ್ಲ, ಐ ಆಲ್ವೇಸ್ ಇಟ್ ಕಮ್ಸ್ ಟು ಮೈ ಮೈಂಡ್, ಅಂದರೆ ಹೌ ಹ್ಯಾಪಿ ದ ಬೆನಿಫಿಷಿಯರೀಸ್ ವರ್, ಹೌ ನೈಸ್ಲಿ ದ ಪ್ರೋಗ್ರಾಮ್ ವಾಸ್ ಕಂಡಕ್ಟೆಡ್, ಆ್ಯಂಡ್ ಎವ್ರಿ ಒನ್. ಐ ಥಿಂಕ್ ಅದೆಂತ ಅಂದರೆ ವೆನ್ ಎ ಗ್ರೂಪ್ ಹ್ಯಾಸ್ ಅ ಪಾಸಿಟಿವ್ ವೈಬ್, ಹೊರಗಿನಿಂದ ಬಂದವರು ಸಹ ಅದೇ ಥರ ನಿಮಗೆ ರೆಸಿಪ್ರಿಕೇಟ್ ಮಾಡ್ತಾರೆ, ವೆದರ್ ಇಟ್ ಈಸ್ ಬೆನಿಫಿಷಿಯರೀಸ್ ಆರ್ ದ ಟೆಕ್ನಿಷಿಯನ್ಸ್ ಆರ್ ದ ವಾಲಂಟಿಯರ್ಸ್ ಹೂ ಕೇಮ್ ಫ್ರಮ್ ಔಟ್ಸೈಡ್. All were so cooperative. So it was such a nice program, I would say. That is one of the cherishable moments for me. ಓಕೆ ಮ್ಯಾಮ್. ಮ್ಯಾಮ್, ಎಂತ ಅಂದರೆ ಈಗ ಹೆಚ್ಚಿನವರಿಗೆ ರೋಟ್ರಿ ಬಗ್ಗೆ ಗೊತ್ತೇ ಇರ್ತದೆ, ಸೊ ಅದ್ರ ಬಗ್ಗೆ ಹೇಳೋದು ಬೇಕಾಗಿರೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಬಟ್ ಆ್ಯಸ್ ಎ ರೋಟರಿಯನ್, ನೀವೊಂದು ರೋಟರಿಯನ್ನು ತುಂಬ ಹತ್ತಿರದಿಂದ, ಅಥವಾ ರೋಟರಿಯ ಕಾರ್ಯವೈಖರಿಯನ್ನು ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಾ. ಸೊ ನಮ್ಮ ವೀಕ್ಷಕರಿಗೆ ರೋಟರಿ ಅಂದರೆ ಏನು ಅಂತ ನೀವೊಂದು ರೋಟರಿಯನ್ ಆಗಿ ಹೇಳ್ಬೋದಾ? ನಾನು ಹೇಳಿದಾಗೆ ನಾನು ಜಸ್ಟ್ ಜಾಯ್ನ್ ಆಗಿದ್ದೇನೆ ಅಷ್ಟೇ. ಬಟ್ ಸಮಥಿಂಗ್ ದಟ್ ಐ ಕ್ಯಾನ್ ಟೇಕ್ ಫ್ರಮ್ ರೋಟ್ರಿ ಈಸ್ ದಟ್ ಒನ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆಂದರೆ ರೋಟ್ರಿಯಲ್ಲಿ ಎಲ್ಲ ಏಜ್ ಗ್ರೂಪ್ನವರಿದ್ದಾರೆ, ಎಲ್ಲ ಪ್ರೊಫೆಷನಿಂದ ಇದ್ದಾರೆ, ಆ್ಯಂಡ್ ದೇರ್ ಆರ್ ವೆರಿ ಮೆನಿ ಸಕ್ಸಸ್ಫುಲ್ ಪೀಪಲ್ ಆರ್ ಅರೌಂಡ್. ಆದರೆ ಸಹ ದೇ ಹ್ಯಾವ್ ಟೈಮ್ ಫಾರ್ ರೋಟ್ರಿ ಆಲ್ಸೋ. ದೇ ಆರ್ ವೆರಿ ಆ್ಯಕ್ಟಿವ್ ಇನ್ ಅ ಗ್ರೂಪ್. ಕೆಲವೊಮ್ಮೆ ನನಗೆ ಮಿಸ್ ಆಗ್ತದೆ ಕೆಲವು ಮೆಸೇಜಸ್, ಬಟ್ ಐ ಥಿಂಕ್ ಎವ್ರಿ ಒನ್ ರೆಸ್ಪಾನ್ಸ್ ಟು ಎವ್ರಿ ಸ್ಮಾಲೆಸ್ಟ್ ಆಫ್ ದ ಥಿಂಗ್ಸ್. ಯು ಫೀಲ್ ವೆರಿ ನೈಸ್. ಅಂದರೆ that is how I think that relationship and the bonding has been maintained. So that is something that I need to learn from Rotary. Yakendre I sometimes find nange ashtu enta heludu I can't sometimes join many meetings. Nange ಕೆಲವೊಮ್ಮೆ ಮಿಸ್ ಆಗ್ತದೆ. ನನಗೆ ಅದೇ ಟೈಮಲ್ಲಿ ನಂದು ಆಫೀಸ್ ಕಾಲ್ಸ್ ಶೆಡ್ಯೂಲ್ ಆಗಿರ್ತದೆ, ಸೊ ಐ ಕ್ಯಾಂಟ್ ಮಿಸ್ ದ್ಯಾಟ್. ಹಾಗೆ ಕೆಲವೊಮ್ಮೆ ಪರ್ಸನಲ್ ಕಮಿಟ್ಮೆಂಟ್ಸ್ ಬರ್ತದೆ, ಹಾಗೆ ಅದು ಇದಾಗ್ತದೆ ನನಗೆ. ಬಟ್ ಐ ಥಿಂಕ್ that is what Rotary is about, because any organization will have a protocol like president, vice president, so they will always maintain that. See, when I am as a newcomer and join aguvaga, they just treat you as one among them, and everyone knows about you, they would like to know about you, and they are also open to discuss hage. So it's very nice. They will give you equal responsibility, nee sa ishtu maad anta hage. So you are not a newcomer at all anywhere. Once you join, you are just there and you are just part of the group. You'll not be lost in the group. Okay. So I think that's good about Rotary. ಓಕೆ ಮ್ಯಾಮ್. ಮ್ಯಾಮ್, ಹಾಗಿದ್ರೆ ನಿಮ್ಮ ಮೆಮೊರೇಬಲ್ ಮೂಮೆಂಟ್ ಅಥವಾ ಮೆಮೊರೇಬಲ್ ಇನ್ಸಿಡೆಂಟ್ ರೋಟರಿಯಲ್ಲಿ? Rotary, see, I can only quote about, currently if you ask me, I can only quote about Jaipur food camp. Yakendre there was one a boy who had come, adu just recently ಆಯ್ತು ಇನ್ಸಿಡೆಂಟ್, so that's why I remember. Avaru he had lost his leg at the age of 11, and then when he came here, obviously physically ಯಾವಾಗಲೂ ಚಾಲೆಂಜಸ್ ಬಂದ ಕೂಡಲೇ
ಮೆಂಟಲಿ ಯು ಬಿಕಮ್ ಲಿಟಲ್ ಇದು ಡೌನ್ ಆಗ್ತಾರೆ. ಯೂಶಲಿ ದೇ ಗೆಟ್ ದೇ ಗೆಟ್ ಇನ್ ಟು ಕೈಂಡ್ ಆಫ್ ಡಿಪ್ರೆಷನ್ ಟೈಪ್ಸ್ ಹಾಗೆ. ಸೊ ಹಿ ವಾಸ್ ಡೂಯಿಂಗ್ ಹಿಸ್ BBM, ಇದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ತಾ ಬರ್ತಿತ್ತು. ಸೊ ಹಿ ರಿಕ್ವೆಸ್ಟೆಡ್ ರೋಟ್ರಿಗೆ ರಿಕ್ವೆಸ್ಟ್ ಮಾಡಿದರು ವೆದರ್ ದೇ ಕ್ಯಾನ್ ಆಫರ್ ಎ ಜಾಬ್ ಫಾರ್ ಹಿಮ್ ಆರ್ ಹೆಲ್ಪ್ ಹಿಮ್ ಟು ಗೆಟ್ ಎ ಜಾಬ್ ಅಂತ. ಆ್ಯಂಡ್ ಟು ಅ ಸರ್ಪ್ರೈಸ್ ಒಬ್ಬರು ಒನ್ ರೊಟೇರಿಯನ್ ಆ್ಯಕ್ಚುಲಿ ರೆಕ್ರೂಟೆಡ್ ಹಿಮ್, ಮೇ ಬಿ ಬೇಸ್ಡ್ ಆನ್ ಹಿಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಆದರೆ ಅವರನ್ನು ರೆಕ್ರೂಟ್ ಮಾಡಿದರು. ಸೊ ಐ ಥಿಂಕ್ ದ್ಯಾಟ್ ಇಟ್ಸ್ ನಾಟ್ ಈಗ ಜೈಪುರ್ ಫುಡ್ ಕ್ಯಾಂಪ್ ಮಾಡುವಾಗ ಅದು ಮಾತ್ರ ನೋಡ್ಬೋದಿತ್ತು ಅವರು, ಬಟ್ ದೆನ್ ನೋ, ಇಟ್ ವಾಸ್ ಲೈಕ್ ಆಫ್ಟರ್ ಸೇಲ್ಸ್ ಹೇಳ್ತಲ್ಲ ಇದು ಸರ್ವಿಸ್ ಅಂತ ಆ ಟೈಪ್. ಸೊ ದೇ ಆ್ಯಕ್ಚುಲಿ ಹಿ ವೆಂಟ್ ಹೆಡ್ ಆ್ಯಂಡ್ ಹಿ ರೆಕ್ರೂಟೆಡ್ ದಟ್ ಪರ್ಸನ್ ಇನ್ ಹಿಸ್ ಓನ್ ಕಂಪನಿ. So where he was working. So adu I think that is one of the best gesture that he has got, and adu mental idanu boost madirtade avanige. So now he will be very confident, he can go anywhere, he can succeed in his life. Someone has Rotary has given life to him hage. So after 1 month of on join agi, when he got his salary, he sent a message thanking all the Rotary team, and ಸೊ ಐ ಕ್ಯಾನ್ ಇಮ್ಯಾಜಿನ್ ಹೌ ಹ್ಯಾಪಿ ಹಿ ವಾಸ್. ಅದು ನೋಡುವಾಗ ನಮಗೆ ಅದು ಎಣಿಸುವಾಗವೇ ನಮ್ಗೆ ಅಷ್ಟು ಖುಷಿ ಆಗ್ತದೆ. ಸೊ ಹಿ ಈಸ್ ಥಿಂಕಿಂಗ್ ಅಬೌಟ್ ಹಿಸ್ ಫ್ಯೂಚರ್ ನಾವು, ಅಂದರೆ ಹಿ ನೋ ಸಮಥಿಂಗ್ ವಿಲ್ ಹ್ಯಾಪನ್, ನನಗೆ ಸಹ ಆಗ್ತದೆ ಮಾಡಲಿಕ್ಕೆ ಅಂತ. ಐ ಥಿಂಕ್ ದಟ್ ಮೆಂಟಲ್ ಬೂಸ್ಟ್ ಈಸ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್ ರಿಯಲಿ. ಓಕೆ ಮ್ಯಾಮ್, ನೀವು ಹೇಳಿದ್ರಿ ಜಸ್ಟ್ 6 ಮಂತ್ ಆಯಿತು ರೋಟರಿಗೆ ಜಾಯ್ನ್ ಆಗಿ ಅಂತ. ಸೊ ನಿಮಗೆ ಆಲ್ರೆಡಿ ಈಗ ಒಬ್ಬರಿಂದ ಒಬ್ಬರು ಪರಿಚಯ ರೋಟರಿಯಲ್ಲಿ ಆಗಿರ್ತೀರಾ ಅಲ್ವಾ? ಸೊ ಬೇರೆ ರೋಟರಿಯನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? Like as a Rotarian avara bagge. Yeah, few of them, yeah, definitely you connect in a different way. So I get to learn from everyone actually. So all the good souls have come together type Rotarily. So everyone are very interesting and very supportive, I think. So today if I'm sitting here, I think it is because of the president, because he's been constantly following. He's not pressurizing me, but he's constantly following up to be there. And that is how they inspire others and they encourage others. So they are also part of it, very much part of it hage. So everyone is really, I am very happy with everyone. I don't have anything that I can actually pick on something and tell. Okay ma'am, why do you think people should join Rotary? I think you should join and then I can tell you why. I don't need to tell you why, you will only experience it. Yes ma'am, but still ಅಂದರೆ ವೀಕ್ಷಕರಿಗೆ ಒಂದು ಕುತೂಹಲ ಇದ್ದಂತಂದ್ರೆ ಯಾಕೆ ರೋಟರಿನೇ ಅದೊಂದು ಪ್ರಶ್ನೆ. Yeah, so if I have to tell that, see ನಾನು ಒಂದು ಕಡೆ ಬುಕ್ಕಲ್ಲಿ ಓದಿದ್ದೆ, so it's at least give your 10% of your income back to the society ಅಂತ. But when you individually do it, ಅದರದ್ದು ಇಂಪ್ಯಾಕ್ಟ್ ಕಮ್ಮಿ ಇರ್ತದೆ. ಸೊ ಆಸ್ ಅ ಟೀಮ್ ಆರ್ ಆಸ್ ಅ ಆರ್ಗನೈಸೇಷನ್ ವೆನ್ ಯು ಡೂ ಸಮಥಿಂಗ್, ದ ಇಂಪ್ಯಾಕ್ಟ್ ವಿಲ್ ಬಿ ಮೋರ್ ಹಾಗೆ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಜಾಯಿನ್ ಎನಿ ಆಫ್ ದ ಆರ್ಗನೈಸೇಷನ್ಸ್ ದ್ಯಾಟ್ ವರ್ಕ್, ಬಟ್ ರೋಟ್ರಿ ಇಸ್ ಬಿಕಾಸ್ ಐ ಥಿಂಕ್ ದೇ ಹ್ಯಾವ್ ಸ್ಟಿಲ್ ಅವರದ್ದು ಕೋರ್ ವ್ಯಾಲ್ಯೂಸ್ ಆಗಲಿ, ಒಬ್ಜೆಕ್ಟಿವ್ ಆಫ್ ರೋಟ್ರಿ is still been well maintained, because if you see their objective, it's service before self ಅಂತ. I think that was exhibited. ಸೊ ನಾವು ಹೇಳಬೇಕಂತವೇ ಇಲ್ಲ. ನಾನು ಹೇಳಿದಾಗೆ ನಿಮಗೆ ಅದು ಜೈಪುರ್ ಫುಡ್ ಕ್ಯಾಂಪಲ್ಲಿ ಜಾಯ್ನ್ ಆದಾಗ ಸಹ ಹಾಗೆ ಫುಡ್ ವಾಸ್ ಸರ್ವ್ಡ್, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು. ಆ್ಯಂಡ್ ಇಟ್ ವಾಸ್ ದ ಸೇಮ್ ಫಾರ್ ಎವ್ರಿ ವಾಲಂಟಿಯರ್ಸ್, ಎವ್ರಿ ಬೆನಿಫಿಷಿಯರೀಸ್ ಹೂ ಕೇಮ್ ಇನ್. ಮತ್ತು ರೊಟೇರಿಯನ್ಸಿಗೂ ಸಹ ಅದೇ ಸೇಮ್ ಫುಡ್ ಇತ್ತು, ವಿಚ್ ಇಸ್ ಹೆಲ್ದಿ ಆ್ಯಂಡ್ ಗುಡ್ ಫುಡ್. ಸೊ ಹಾಗೆ ಅಂದರೆ ದರ್ ವಾಸ್ ನಥಿಂಗ್ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್. ಎವ್ರಿಥಿಂಗ್ ವಾಸ್ ಟ್ರೀಟೆಡ್ ವೆರಿ ವೆಲ್. ಎವ್ರಿ ಎಕ್ಸ್ಪೆಂಡಿಚರ್ ವಾಸ್ ವೆರಿ ಕ್ಯಾಲ್ಕುಲೇಟಿವ್ಲಿ ಟೇಕನ್. ಎಕ್ಸ್ಪೆನ್ಸ್ ಇದು ನೋಡ್ತಾ ಇದ್ರು, ಯಾಕಂದರೆ ದೇ ವಾಂಟೆಡ್ ಟು everyone wanted to ensure that the fund is getting into the right ಇದಂತ direction ಅಂತ. The technicians were so good. ಆ್ಯಂಡ್ ಐ ಥಿಂಕ್ ಇವರು ಬೆನಿಫಿಷರೀಸ್ ಬರುವಾಗ ಏನಾಗ್ತಿತ್ತಂದರೆ, ರೊಟೇರಿಯನ್ಸ್ ಫಸ್ಟಿಗೆ ಅವರಿಗೆ ಕಾಲ್ ಮಾಡಿ, ಸೊ ಸರ್ಟನ್ ರೊಟೇರಿಯನ್ಸ್ ವರ್ ಗಿವನ್ ಇದು ಅಂದರೆ ದೇ ಹ್ಯಾಡ್ ಟು ಕಾಲ್ ದ ಬೆನಿಫಿಷರೀಸ್ ಆ್ಯಂಡ್ ಅವ್ರದ್ದು ಎಲ್ಲ ಫೋಟೋಸ್ ಎಲ್ಲ ಕಳಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದ, ಬರಬೇಕಾ ಬೇಡ ಹಾಗೆ. ಸೊ ಬಟ್ ವೆನ್ ದ ಬೆನಿಫಿಷರೀಸ್ ಕೇಮ್, ಅವ್ರು ಹೇಳ್ತಾ ಇದ್ರು, ಐ ವಾಂಟ್ ಟು ಮೀಟ್, ನನಗೆ ಆ ಮ್ಯಾಡಮಿಗೆ ಮೀಟ್ ಆಗಬೇಕು, ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾರೆ. ಅಂದರೆ ಅಷ್ಟು ಪರ್ಸ್ನಲ್ ಟಚನ್ನು ಇಟ್ಕೊಳ್ತಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಅ ಕಾಂಟ್ಯಾಕ್ಟ್, ಇಟ್ ವಾಸ್ ದಟ್ ಪರ್ಸ್ನಲ್ ಕನೆಕ್ಟ್ ದೇ ಹ್ಯಾಡ್. ಐ ಥಿಂಕ್ that is why you have to be there. That is a true sense of giving service.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಮ್ಯಾಮ್ ನಮ್ಮ ಜೊತೆ ಇದ್ರು, ರೋಟರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ನೀಡಿದ್ರು. ಅಷ್ಟೇ ಅಲ್ಲದೆ ರೋಟರಿಯ ಕೊಡುಗೆ ಸಮಾಜಕ್ಕೆ ಏನು ಕೊಡುಗೆ ನೀಡ್ತದೆ ಎನ್ನುವುದರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರು. ಸೊ ಹಾಗಾಗಿ ಮ್ಯಾಮ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದದ್ದಕ್ಕೆ, ಹಾಗೆ ತಮ್ಮ ಬಿಡು ಇಲ್ಲದ ಸಮಯದಲ್ಲೂ ಕೂಡ, ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮ್ಮ ಸಮಯವನ್ನು ಸಮಾಜಕ್ಕೆ ನೀಡಿದ್ದಕ್ಕಾಗಿ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ರೋಟರಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ವಂದನೆಗಳು. ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ. ಜಾತಿ ಧರ್ಮ ಕೇಳುವುದಿಲ್ಲ, ನಾನು ನನ್ನದು ಎನ್ನುವುದಿಲ್ಲ, ಜಾತಿ ಧರ್ಮ ಕೇಳುವುದಿಲ್ಲ, ನಾನು ನನ್ನದು ಎನ್ನುವುದಿಲ್ಲ, ರಾಜನು ಇಲ್ಲಿ ಸೇವಕನಂತೆ, ಸೇವಕನಿಲ್ಲಿ ರಾಜನಂತೆ, ರಾಜನು ಇಲ್ಲಿ ಸೇವಕನಂತೆ, ಸೇವಕನಿಲ್ಲಿ ರಾಜನಂತೆ, ಮಾನವತೆಯ ಮೆರೆಯುವ, ಮಾನವತೆಯ ಮೆರೆಯುವ ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ. ಕಾಯಿಲೆ ಕಸಾಲೆ ದೂರ ಮಾಡಲು, ಸ್ವಚ್ಛ ನೀರು ಗಾಳಿ ನೀಡಲು, ಕಾಯಿಲೆ ಕಸಾಲೆ ದೂರ ಮಾಡಲು, ಸ್ವಚ್ಛ ನೀರು ಗಾಳಿ ನೀಡಲು, ವಿಶ್ವಶಾಂತಿಯ ಮಂತ್ರ ಜಪಿಸಲು, ವಿಶ್ವಶಾಂತಿಯ ಮಂತ್ರ ಜಪಿಸಲು, ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ. ಸಾಕ್ಷರತೆ ಲಿಂಗ ಸಮಾನತೆ, ತಾಯಿ ಮಕ್ಕಳ ಸರ್ವ ಸುರಕ್ಷತೆ, ಸಾಕ್ಷರತೆ ಲಿಂಗ ಸಮಾನತೆ, ತಾಯಿ ಮಕ್ಕಳ ಸರ್ವ ಸುರಕ್ಷತೆ, ಇದುವೇ ನಮ್ಮಯ ಆದ್ಯತೆ, ಇದುವೇ ನಮ್ಮಯ ಆದ್ಯತೆ, ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ಸ್ನೇಹಕ್ಕೆ ಸೇರಿ ರೋಟರಿ, ಸೇವೆಗಾಗಿ ರೋಟರಿ, ರೋಟರಿ ಸೇರಿ ರೋಟರಿ, ರೋಟರಿ ಸೇರಿ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ, ನಮ್ಮಯ ಹೆಮ್ಮೆಯ ರೋಟರಿ.